ಗೈಸ್ ನಮಸ್ಕಾರ. ನನ್ನ ಕೇದಾರ್ನಾಥ್ ಜರ್ನಿ ಕಂಟಿನ್ಯೂ ಆಗ್ತಾಯಿದೆ. ನಾನಿವಾಗ ಡೆಲ್ಲಿಯ ಕಾಶ್ಮೀರ್ ಗೇಟ್ ISBT ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಇಲ್ಲಿಂದ ನಾನು ಹರಿದ್ವಾರ್ ರಿಷಿಕೇಶ್ ಕಡೆ ಹೋಗ್ತಾ ಇದ್ದೀನಿ. ಇದೇ ಬಸ್ಸಲ್ಲಿ ಇವಾಗ ಕೂತ್ಕೊಂಡು ಹೊರಡ್ತಾ ಇದ್ದೀನಿ. ಇಲ್ಲಿಂದ ಈ ಬಸ್ಸಲ್ಲಿ ರಿಷಿಕೇಶ್ವರೆಗೂ ರೀಚ್ ಆಗುತ್ತೆ. ರಿಷಿಕೇಶಿಂದ ನಾವು ಕೇದಾರ್ನಾಥ್ ಕಡೆ ಹೋಗೋಣ. ನೋಡಿ, ಇದು ಹರಿದ್ವಾರ್ ಬಸ್ಸು. ನಾನ್ AC ನಾರ್ಮಲ್ ಬಸ್ ಇದು. ಲಾಸ್ಟಲ್ಲಿ ಜಾಗ ಜಾಸ್ತಿ ಇದೆ, ಹಿಂದೆ ಹೋಗಿ ಕೂತ್ಕೊಳ್ಳೋಣ ಬನ್ನಿ. ಡೆಲ್ಲಿಯಿಂದ ಹರಿದ್ವಾರ ರಿಷಿಕೇಶ್ಗೆ ಟೋಟಲ್ಲು 225 ಕಿಲೋಮೀಟರ್ ದೂರ ಇದೆ. ಡೆಲ್ಲಿ ಬಸ್ ಸ್ಟ್ಯಾಂಡಿಂದ ಡೇ ಟೈಮು ನೈಟ್ ಟೈಮು ಬೇಕಾದಷ್ಟು ಬಸ್ಸುಗಳು ಸಿಗುತ್ತೆ, ಯಾವುದೇ ತೊಂದರೆ ಇಲ್ಲ. ಡೆಲ್ಲಿಯಿಂದ ಹರಿದ್ವಾರ್ಗೆ ನಾನು ಬಂದಿರೋಂಥ ಹಿಂದೆ ಕಾಣಿಸ್ತಿದೆಯಲ್ಲ, ಈ ಬಸ್ಸಲ್ಲಿ 385 ರೂಪಾಯಿ ಟಿಕೆಟ್ ತೊಗೊಂಡಿದ್ದಾರೆ. ಡೆಲ್ಲಿಯಿಂದ ಹರಿದ್ವಾರ ರಿಷಿಕೇಶ್ ಹೋಗೋದಕ್ಕೆ 7 to 8 hours ಆಗುತ್ತೆ. ಈ ಬಸ್ಸು ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಅಂತ ನೋಡೋಣ. ನೋಡಿ, ಇದು ಹರಿದ್ವಾರ್ಗೆ ಹೋಗೋ ಹೈವೇ ಇದು. ಇಲ್ಲಿ ಪಕ್ಕದಲ್ಲೇ ಒಂದು ಹೋಟ್ಲ್ ಕೂಡ ಇದೆ. ಇಲ್ಲಿ ಎದುರು ಕಾಣಿಸ್ತಿದೆಯಲ್ಲ, ಇದು ನಮ್ಮ ಬಸ್ ಇದು. ಇದೇ ಬಸ್ಸಲ್ಲಿ ನಾನಿವಾಗ ಹರಿದ್ವಾರ್ ಕಡೆ ಹೊರಟಿರೋದು. ಈ ಬಸ್ಸಲ್ಲಿ ಟಿಕೆಟ್ ಪ್ರೈಸ್ ಬಂದು ಹರಿದ್ವಾರ್ಗೆ 385 ರೂಪಾಯಿ ತೊಗೊಂಡಿದ್ದಾರೆ. ಇಲ್ಲೊಂದು 2-3 ಅಂಗಡಿ ಇದೆ ನೋಡಿ, ಹೋಟೆಲ್ ಇದೆ. ಹೋಟ್ಲಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ. ನೋಡಿ, ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ, ಇದು ಹರಿದ್ವಾರ್ ಬಸ್ಸು. ಸೆಂಟ್ರಲ್ಲಿರೋದು ನಮ್ಮದು, ಇದು ಹರಿದ್ವಾರ್ ಬಸ್ಸು. ಪಕ್ಕದಲ್ಲಿ AC ಬಸ್ ಇದೆ ನೋಡಿ, ಇದು ಕೂಡ ಹರಿದ್ವಾರ್ ಬಸ್ಸು. ಸಾಲಾಗಿ ಹಿಂದಿಂದೆ ಹರಿದ್ವಾರ ರಿಷಿಕೇಶ್ಗೆ ಬಸ್ ಬರ್ತಾ ಇರುತ್ತೆ. ಇಲ್ಲಿಂದ ಹರಿದ್ವಾರ್ ಇನ್ನೂ ಕರೆಕ್ಟಾಗಿ 110 ಕಿಲೋಮೀಟರ್ಸ್ ಇದೆ. ಮಾರ್ನಿಂಗ್ 7 o'clockಗೆ ಡೆಲ್ಲಿ ಬಸ್ ಸ್ಟ್ಯಾಂಡಿಂದ ಬಸ್ ಬಿಟ್ಟಿದ್ದು. ಅರೌಂಡ್ 110-115 ಕಿಲೋಮೀಟರ್ಸ್ ರೀಚ್ ಆಗಿದ್ದೀವಿ. ಇನ್ನೂ 110 ಕಿಲೋಮೀಟರ್ ಹೋಗ್ಬೇಕು ನಾವು ಹರಿದ್ವಾರ್ಗೆ. ಗೈಸ್, ನಾವು ಡೆಲ್ಲಿ ಬಸ್ ಸ್ಟ್ಯಾಂಡಿಂದ ಹರಿದ್ವಾರ್ಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ನಾನು ರಿಷಿಕೇಶ್ಗೆ ಹೋಗಬೇಕು. ಇಲ್ಲೆಲ್ಲ ಬೇಕಾದಷ್ಟು ಬಸ್ಸುಗಳಿದೆ ನೋಡಿ. ಇಲ್ಲಿಂದ ರಿಷಿಕೇಶ್ಗೆ ಬಸ್ಸುಗಳು ಹೋಗುತ್ತಾ ಅಂತ ಕೇಳಿಬಿಟ್ಟು ಯಾವುದಾದ್ರೂ ಬಸ್ ಹತ್ತೋಣ ಬನ್ನಿ. ಇದು ಹರಿದ್ವಾರ್ನ ಫಸ್ಟ್ ಇಂಪ್ರೆಷನ್ನು. ಸರ್, ರಿಷಿಕೇಶ್ ಬಸ್. ಓಕೆ. ಗೈಸ್, ನಾನಿವಾಗ ಫೈನಲಿ ರಿಷಿಕೇಶ್ನ ರೀಚ್ ಆಗಿದ್ದೀನಿ. ನೋಡಿ, ನಾನು ಹಿಂದೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಗಂಗಾ ನದಿ ಹರಿತಾ ಇದೆ. ಡೆಲ್ಲಿಯಿಂದ ಹರಿದ್ವಾರ್ ಬಂದೆ, ಹರಿದ್ವಾರಿಂದ ರಿಷಿಕೇಶಿಗೆ ಬಂದೆ ಬಸ್ಸಲ್ಲಿ. ಸೊ ಇಲ್ಲಿ ರಿಷಿಕೇಶ್ ಬಸ್ ಸ್ಟ್ಯಾಂಡಿಂದ ಈ ಜಾಗಕ್ಕೆ ಬರೋದಕ್ಕೆ ಆಟೋಲಿ 30 ರೂಪಾಯಿ ತೊಗೊಂಡು, ಶೇರಿಂಗ್ ಆಟೋಲಿ. ಫೈನಲಿ ನಾನು ರಿಷಿಕೇಶ್ ಬಂದು ರೀಚ್ ಆಗಿದ್ದೀನಿ. ಇವತ್ತು ನಾನು ಇಲ್ಲೇ ಸ್ಟೇ ಆಗಿ ನಾಳೆ ನಾನು ಇಲ್ಲಿಂದ ಕೇದಾರ್ನಾಥ್ ಕಡೆ ಪ್ರಯಾಣ ಬೆಳೆಸ್ತೀನಿ. ಸದ್ಯಕ್ಕೆ ನಾವಿವಾಗ ಒಂದು ಹೋಟೆಲ್ ರೂಮ್ ನೋಡಿಕೊಂಡು ಅಲ್ಲಿ ಸ್ಟೇ ಆಗೋದಕ್ಕೆ ಫೆಸಿಲಿಟಿ ಹೇಗಿದೆ ನೋಡೋಣ ಬನ್ನಿ. ಇದು ರಿಷಿಕೇಶ್ನ ಫಸ್ಟ್ ಇಂಪ್ರೆಷನ್ನು. ನೋಡಿ, ಇಲ್ಲಿ ಭವ್ಯವಾಗಿ ಗಂಗಾ ನದಿ ಹರಿತಾ ಇದ್ದಾರೆ. ಅಲ್ಲೊಂದು ಬ್ಯೂಟಿಫುಲ್ ಬ್ರಿಡ್ಜ್ ಬೇರೆ ಕಾಣಿಸ್ತಾ ಇದೆ ನೋಡಿ, ಅದತ್ರ ಹೋಗೋಣ ಬನ್ನಿ ಇವಾಗ. ಗೈಸ್, ಇಲ್ಲಿ ರಿಷಿಕೇಶ್ ಬಂದು ಇಲ್ಲೊಂದು ನೈಸ್ ಹೋಟೆಲ್ ರೂಮ್ನ ಕೂಡ ಬುಕ್ ಮಾಡಿದೆ ನೋಡಿ. ಇದೆ ನಾನು ಬುಕ್ ಮಾಡಿರೋ ಹೋಟೆಲ್ ಫಸ್ಟ್ ಇಂಪ್ರೆಷನ್ನು. ಇದು ಕಾಜಿ ಬೆಡ್ ಅಂತ ಹಾಸ್ಟೆಲ್. ಇದು ತುಂಬಾ ಚೆನ್ನಾಗಿದೆ ನೋಡಿ. ಬೆಡ್ ಇದು, ಇಲ್ಲೊಂದು
ಬಾಲ್ಕನಿ ಕೂಡ ಇದೆ ನೋಡಿ. ವ್ಯೂ ನೋಡಿ ಏನು ಕ್ರೇಜಿ ಆಗಿದೆ. ಅಲ್ಲಿ ಆ ಕಡೆ ದೊಡ್ಡದಾದ ಮೌಂಟೇನ್ ಕಾಣಿಸ್ತಿದೆ. ಅದರ ಪಕ್ಕದಲ್ಲೇ ನಮಗೆ ಗಂಗಾ ನದಿ ಕೂಡ ಇದೆ. ಅದನ್ನು ಈವ್ನಿಂಗ್ ಹೋಗಿ ತೋರಿಸ್ತೀನಿ. ಇಲ್ಲಿ ನೋಡಿ ಎದುರುಗಡೆ ಬೇಕಾದಷ್ಟು ಪ್ಲಾಂಟೇಶನ್ಸ್ ಎಲ್ಲ ಇದೆ. ಈ ರೂಮ್ ಕಾಸ್ಟ್ ಎಷ್ಟು ಗೊತ್ತಾ ನೋಡಿ, AC ಬೇರೆ ಇದೆ ಇಲ್ಲಿ, ಮತ್ತು ವೈಫೈ ಫೆಸಿಲಿಟಿ ಕೂಡ ಇದೆ. ಪರ್ ಡೇಗೆ 1000 ರೂಪೀಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಡಾರ್ಮಿಟರಿ ಕೂಡ ನಾನು ತೊಗೋಬೋದಾಯಿತು, ಬಟ್ ಅದು ಅಷ್ಟೊಂದು ನೀಟಾಗಿರಲ್ಲ, ಚೆನ್ನಾಗಿರಲ್ಲ ಅನಿಸ್ತು. ಸೊ ಈ ಥರ ಒಂದು ಇಂಡಿವಿಜುವಲ್ ರೂಮ್ನೇ ಬುಕ್ ಮಾಡಿಕೊಂಡೆ. ನೀವೇನಾದರೂ ನೆಕ್ಸ್ಟ್ ಟೈಮ್ ನೀವೇನಾದರೂ ರಿಷಿಕೇಶ್ ಬರ್ತೀರಾ ಅಂದರೆ ರಿಷಿಕೇಶಿಗೆ ಬಂದು ಎಷ್ಟೇ ಆಗಬೇಕು ಅಂದರೆ ಕಾಜಿ ಬೆಡ್ ಅಂತ ಹಾಸ್ಟೆಲ್ ಇದು. ಇಲ್ಲಿ ಬಂದು ನೀವು ಬೇಕಂದರೆ ಡಾರ್ಮಿಟರಿ ಬುಕ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಒಂದು ಇಂಡಿವಿಜುವಲ್ ರೂಮ್ನ ಬುಕ್ ಮಾಡಿಕೊಂಡು ಆರಾಮಾಗಿ ಸ್ಟೇ ಆಗ್ಬೋದು. ರಿಷಿಕೇಶ್ ಜಾಗದ ಮಹತ್ವ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನನ್ನ ಕೇದಾರ್ನಾಥ್ ಜರ್ನಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.